ವೀಕ್ಷಕರೇ, ಕುಂಭರಾಶಿಯ 2025 ವರ್ಷ ಭವಿಷ್ಯ ಅಂದ್ರೆ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಎಂಥ ಫಲ ಸಿಗ್ತಾ ಇದೆ, ಲಾಭ ಇದೆಯಾ, ನಷ್ಟ ಇದೆಯಾ, ವ್ಯಾಪಾರ ಕ್ಷೇತ್ರ ಹೇಗಿರುತ್ತೆ, ಹಣಕಾಸಿನ ಕ್ಷೇತ್ರ ಹೇಗಿರುತ್ತೆ, ಆರೋಗ್ಯ ವಿಭಾಗದಲ್ಲಿ ನಿಮಗೆ ಏನೆಲ್ಲ ಪ್ರಯೋಜನಗಳು ಸಿಗಬಹುದು, ಇನ್ನಾದ್ರೂ ಕೆಲವೊಂದು ಸಂಕಷ್ಟಗಳಿಗೆ ಪರಿಹಾರ ಇದೆಯಾ, ನಿಮಗೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ಸಿಗುತ್ತಾ ಈ ವರ್ಷದಲ್ಲಿ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವರದಿ ಸುತ್ತಿ ಬಳಸಿ ಹೇಳಾದ್ರೆ ನೇರವಾಗಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಎಲ್ಲಾ ಸಂಕಷ್ಟಗಳಿಗೆ ನಿಮಗೆ ಅದ್ಭುತವಾದ ಪರಿಹಾರಗಳು ಸಿಗೋದಕ್ಕೆ, ಒಳ್ಳೆ ಫಲಗಳು ಸಿಗೋದಕ್ಕೆ ಅದ್ಭುತವಾದ ಪರಿಹಾರಗಳು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸಿಗುತ್ತೆ. ನೀವು ನೋಡ್ಲೇಬೇಕು, ಅದನ್ನು ತಿಳ್ಕೊಳ್ಳೇಬೇಕು, ಅದನ್ನ ಆಚರಣೆಗೆ ತರಲೇಬೇಕು. ಅಂದಾಗ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಕುಂಭರಾಶಿಯವರ ಅಂದ ತಕ್ಷಣ ಯಾವತ್ತಿಗೂ ನ್ಯಾಯ, ಸತ್ಯ, ಧರ್ಮಗಳ ವಿಚಾರದಲ್ಲಿ ಬಹಳಷ್ಟು ಪರಿಪೂರ್ಣವಾಗಿರತಕ್ಕಂಥ ಪರಿಶ್ರಮ ಪಡ್ತಕ್ಕಂಥವ್ರು, ಸತ್ಯಕ್ಕಾಗಿ ತಲೆಬಾಗುವಂಥವ್ರು, ತಪ್ಪು ಮಾಡಿದ್ರು ಕೂಡ ಒಪ್ಪಿಕೊಳ್ಳುವಂತಹ ವ್ಯಕ್ತಿತ್ವ, ವಾದ ಮಾಡೋದಿಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರು ಅಂತಂದ್ರೆ ಅವರನ್ನ ಸುಮ್ಮನೆ ಬಿಡುವಂತಹ ವ್ಯಕ್ತಿತ್ವ ಅಲ್ಲ. ಯಾವತ್ತಿಗೂ ತನ್ನ ಒಂದು ಮೈಂಡ್ ಸೆಟ್ ಅನ್ನ ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥದ್ದು, ನಿಮ್ಮದೇ ಆಗಿರತಕ್ಕಂಥ ಒಂದು ಸ್ಟ್ರಾಟರ್ಜಿ ಇರುತ್ತೆ. ಬೌದ್ಧಿಕವಾಗಿರ್ತಕ್ಕಂಥ ಶ್ರಮದ ಮೇಲೆ ನಂಬಿಕೆ ಇಡ್ತಕ್ಕಂಥದ್ದು, ಬಹಳಷ್ಟು ಬುದ್ಧಿವಂತಿಕೆಯಿಂದ ನೀವು ಕೆಲಸವನ್ನ ಮಾಡ್ತಕ್ಕಂಥದ್ದು. ನಿಮ್ಮ ಶಕ್ತಿಗಿಂತಲೂ ನಿಮ್ಮ ಯುಕ್ತಿ, ನಿಮ್ಮ ಬುದ್ಧಿವಂತಿಕೆ ನಿಮಗೆ ತುಂಬಾ ಕೈ ಹಿಡಿತದೆ. ಸಮಾಜದಲ್ಲಿ ಬಹಳಷ್ಟು ಕೀರ್ತಿ, ಪ್ರತಿಷ್ಠೆ ನಿಮಗೆ ಇರುವಂತ ಪರಿಸ್ಥಿತಿಯಲ್ಲಿ ನೀವು ಇರುವಂತಹ ಒಂದು ಗುಣ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಕ್ರಿಯಾತ್ಮಕವಾಗಿರ್ತಕ್ಕಂಥ ಊಹೆ, ನಿಮ್ದೊಂದು ಗೆಸ್ ಇರುತ್ತೆ, ಇದು ಹಿಂಗೆ ಆಗುತ್ತೆ ಅಂತೇಳಿ ನೀವು ಏನಾದ್ರೂ ಅಂದಾಜು ಮಾಡಿದ್ರಿ ಅಂತಂದ್ರೆ ಅದು ಹಾಗೆ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಾಕ್ಚಾತುರ್ಯವೂ ಇದೆ, ಒಂದು ಗ್ರಹಿಕೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಜೊತೆಗೆ ವಿದ್ಯಾವಂತರಾಗಿರ್ತೀರಿ, ಬುದ್ಧಿವಂತರಾಗಿರ್ತೀರಿ, ಸಮಾಜದ ಪ್ರಜ್ಞೆಯನ್ನು ಅರಿತವರಾಗಿರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸುಖವನ್ನ, ಕಷ್ಟವನ್ನ, ನೋವು, ನಲಿವುಗಳನ್ನ ಅನುಭವಿಸಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ. ಜೊತೆಗೆ ಬೇರೆಯವರಿಗೆ ತೊಂದರೆ ಕೊಡದೆ ನೀವಾಯ್ತು, ನಿಮ್ಮ ಮನೆ ಆಯ್ತು, ನಿಮ್ಮ ಜೀವನ ಆಯ್ತು ಅನ್ನುವಂತಹ ಒಂದು ಮನಸ್ಥಿತಿ ಉಳ್ಳವರು ಕುಂಭರಾಶಿಯವರಾಗಿರ್ತಕ್ಕಂಥದ್ದು. ನಿಜನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರ 2025ನೇ ಇಸ್ವಿಯಲ್ಲಿ ಗುರು, ಶನಿ, ರಾಹು, ಕೇತುಗಳ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನುವಂತ ನೇರವಾದ ವಿಚಾರವನ್ನು ತಿಳಿಸೋದಾದ್ರೆ, ನೋಡಿ, ಗುರುವಿನ ಪ್ರಭಾವ ವೃಷಭ ರಾಶಿಯಲ್ಲಿ ಗುರು ಸಂಚರಿಸುವಂತಹ ಸಂದರ್ಭದಲ್ಲಿ ನಿಮಗೆ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಏನೋ ಈ ಸಂದರ್ಭದಲ್ಲಿ ನಿಮಗೇನಾಗುತ್ತೆ, ಗುರುವಿನ ಪ್ರಭಾವ ಸ್ವಲ್ಪ ಕ್ಷೀಣವಾಗಿರ್ತಕ್ಕಂಥದ್ದು. ಇದರ ಮುಖಾಂತರ ಕೆಲವೊಂದು ಸಮಸ್ಯೆಗಳು, ನೋವುಗಳು, ಕೆಲವು ಕೆಲಸ ಕಾರ್ಯಗಳಲ್ಲಿ ಏನಾಗುತ್ತೆ, ಆಗತ್ತೆ ಅನ್ನೋಷ್ಟೊತ್ತಿನಲ್ಲಿ ಅದನ್ನ ಕೈ ಬಿಟ್ಟು ಹೋಗುವಂಥದ್ದು ಅಥವಾ ನಿರಾಶೆ ಆಗುವಂಥದ್ದು. ಕೆಲವೊಂದು ನೀವು ಒಳ್ಳೇದು ಮಾಡಿದ್ರು ಕೆಲವೊಂದು ಜನರು ಅರ್ಥನೇ ಮಾಡ್ಕೊಳ್ಳೋದೇ ಇರತಕ್ಕಂಥದ್ದು, ವಾಗ್ವಾದ ಮಾಡುವಂಥದ್ದು, ಅನಾರೋಗ್ಯ ಸಮಸ್ಯೆಗಳು, ಆರೋಗ್ಯದ ಮೇಲೆ ಪರಿಣಾಮಗಳು, ಅಧಿಕ ಖರ್ಚು ವೆಚ್ಚಾಗುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂದರ್ಭಗಳು ಬರಬಹುದು. ಆದ್ರೆ ಯಾವುದು ಮೇಜರ್ ಆಗಿರಲ್ಲ ಅನ್ನುವಂಥದ್ದೇ ಇಲ್ಲಿ ಸಮಾಧಾನ. ಅದು ಖಂಡಿತವಾಗ್ಲೂ ನೀವು ಒಂದಿಷ್ಟು ಪ್ರಯತ್ನ ಪಟ್ರೆ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನಂತರ ಗುರು ಈ ವರ್ಷದಲ್ಲಿ ಮಿಥುನ್ ರಾಶಿಗೆ ಬರುವಂತ ಸಂದರ್ಭದಲ್ಲಿ, ಅಂದ್ರೆ ಮಿಥುನ್ ರಾಶಿಗೆ ಗುರು ಬಂದಾಗ ನಿಮಗೆ 5ನೇಯವನಾಗಿರ್ತಾನೆ. 5ನೇಯವನಾಗಿರತಕ್ಕಂಥದ್ರಿಂದ ನಿಮಗೆ ಸಂಪೂರ್ಣವಾಗಿ ಗುರುವಿನ ಪ್ರಭಾವ ಇರುತ್ತೆ. ಗುರು ಬಲಾಢ್ಯನಾಗಿರ್ತಾನೆ. ಈ ಸಂದರ್ಭದಲ್ಲಿ ಬಹಳಷ್ಟು ನಿಮಗೆ ಯಶಸ್ಸು ಸಿಗುತ್ತೆ, ದೈವ ಬಲ ಸಿಗುತ್ತೆ, ಅಂದುಕೊಂಡಂತ ಕಾರ್ಯಗಳಲ್ಲಿ ಪ್ರಗತಿ ಆಗ್ತದೆ, ಹಣಕಾಸಿನಲ್ಲಿ ಲಾಭ ಆಗುತ್ತೆ, ಕೀರ್ತಿ, ಪ್ರತಿಷ್ಠೆಗಳು ನಿಮಗೆ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಆಗಿರ್ಬೋದು, ನೀವು ಮಾಡುವಂತ ಯಾವುದೇ ಕೆಲಸದ ಕ್ಷೇತ್ರದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭವನ್ನ, ಪ್ರಗತಿಯನ್ನ ನೀವು ಗಳಿಸುವಂತಹ ಸನ್ನಿವೇಶಗಳಿದೆ. ಸಂತಾನದ ಭಾಗ್ಯ, ವಿವಾಹದ ಭಾಗ್ಯದಂತಹ ಒಳ್ಳೆ ಫಲಗಳು ನಿಮಗೆ ಈ ವರ್ಷದಲ್ಲಿ ಸಿಗುವಂಥದ್ದು. ಎಂಥ ಒಂದು ಒಳ್ಳೆ ಫಲ ಇದು, ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಇದು. ಗುರುವಿನಿಂದಾಗಿ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಮಿಥುನ್ ರಾಶಿಗೆ ಗುರು ಬಂದಾಗ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಶನಿ
ಪ್ರಭಾವ, ಶನಿ ಮಹಾತ್ಮನ ಪ್ರಭಾವ, ರಾಹು ಕೇತುವಿನ ಪ್ರಭಾವವನ್ನು ನೋಡೋಣ. ಮೊದಲಿಗೆ ಈಗ ಶನಿ ಪ್ರಭಾವ ನೋಡೋದಾದ್ರೆ, ಶನಿ ಕುಂಭ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ನಿಮಗೆ 1ನೇಯವನಾಗಿರ್ತಕ್ಕಂಥದ್ದು ಅಂದ್ರೆ ಸಾಡೆ ಸಾತಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೇನಾಗುತ್ತೆ, ಈ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ಸ್ವಲ್ಪ ಚಿಂತೆ ಇರುತ್ತೆ, ಟೆನ್ಷನ್ ಇರುತ್ತೆ. ಏನಾಗುತ್ತೋ ಏನಿಲ್ಲೋ, ನಾನು ಅಂದುಕೊಂಡಂತ ಕಾರ್ಯಗಳಲ್ಲಿ ನಮಗೆ ಜಯ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಒಂದಿಷ್ಟು ಯೋಚನೆ ಇರುತ್ತೆ, ಚಿಂತೆ ಇರುತ್ತೆ, ಹಣಕಾಸಿನ ಚಿಂತೆ ಇರುತ್ತೆ. ನೀವು ಯಾರನ್ನ ನಂಬಿರ್ತೀರಿ ಅವರೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು. ಅದರಿಂದ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ಶತ್ರುಗಳು ಶತ್ರುತ್ವ ಸಾಧಿಸ್ಲಿ, ಆದ್ರೆ ನಮ್ಮವರು ಅಂತ ನಾವು ನಂಬಿದಾಗ ಅವರೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಬಹಳಷ್ಟು ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಜೊತೆಗೆ ಈ ಕಾನೂನಿನಂತಹ ಸಮಸ್ಯೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸರ್ಕಾರಿ ಕೆಲಸಗಳಲ್ಲಿ ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ಸಡೆ ಸಾತಿಯ ಬಗ್ಗೆ ಇನ್ನೊಂದಿಷ್ಟು ಮುಖ್ಯವಾದ ಮಾಹಿತಿ ಹೇಳೋದಿದೆ, ಜೊತೆಗೆ ಅದಕ್ಕೆ ಉಪಾಯನೂ ಕೂಡ ಇದೆ. ಜೊತೆಗೆ ರಾಹುಕೇತುವಿನ ವಿಚಾರಗಳು ಕೂಡ ನಿಮಗೆ ತಿಳಿಸುವಂತದ್ದಿದೆ, ಅದ್ಭುತವಾದ ಪರಿಹಾರ ತಿಳಿಸೋದಿದೆ. ಈ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. GB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು, ಯಾಕಂದ್ರೆ ಅವರಿಗೆ ಅಷ್ಟು ಜ್ಞಾನ ಇತ್ತು, ಅಷ್ಟು ತಿಳಿದಿತ್ತು. ಈಗ ಯಾರಿಗೂ ಸಮಯ ಅನ್ನುವಂಥದ್ದೇ ಇಲ್ಲ. ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಅದರ ಬಗ್ಗೆ ಹೆಚ್ಚಾಗಿ ತಿಳಿದಿಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಶನಿ ಪರಮಾತ್ಮ ಈ ಸಡೆ ಸಾತಿಯ ಪ್ರಭಾವ ಮಧ್ಯಭಾಗದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೋಡಿ. ನೀಚ ಜನರ ಸಹವಾಸ ಬಿಡಬೇಕು, ಕೆಟ್ಟ ಕಾರ್ಯಗಳಲ್ಲಿ ಆಸಕ್ತಿಯನ್ನ ಬಿಡಬೇಕು, ಕೆಟ್ಟದ್ದು ಅಂತ ಕಂಡಾಗ ಅದರಿಂದ ದೂರ ಸರಿಬೇಕಾಗತ್ತೆ. ಎಚ್ಚರಿಕೆಯನ್ನ ಅನುಸರಿಸಬೇಕು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅನುಸರಿಸಿ ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ, ಒಳ್ಳೆಯ ಆಹಾರವನ್ನ ಸೇವನೆ ಮಾಡಿ. ಸ್ವಲ್ಪ ಕೆಲಸ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ಶಾಂತತೆಯಿಂದ ಯೋಚನೆ ಮಾಡಿ ಅಳೆದು ತೂಗಿ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ. ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲ ಸಿಗುತ್ತೆ. ಶನಿಯು ಮೀನ ರಾಶಿಗೆ ಬಂದಾಗ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅವಾಗ ನಿಮಗೇನಾಗುತ್ತೆ, ಸ್ವಲ್ಪ ಅಲ್ಲಿಯೂ ಕೂಡ ಈ ಸಡೆ ಸಾತಿ ಅಂತ್ಯ ಭಾಗದಲ್ಲಿರ್ತಕ್ಕಂಥದ್ದು. ಅವಾಗ ಸ್ವಲ್ಪ ಹೆಚ್ಚಾಗಿ ಕೊನೆಯ ಗಳಿಗೆಯಲ್ಲಿ ನಿಮ್ಗೆ ಒಳ್ಳೆ ಫಲನೇ ಕೊಟ್ಟು ಹೋಗ್ತಾನೆ ಶನಿ. ಆದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು.
ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿತ್ತು ಅಂತಂದ್ರೆ ಆಗಿಂದಾಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಮುಂದೆ ಸಾಗುವಂತ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೇದು. ಸಾಲುಗಾರರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹಣಕಾಸಿನ ಬಗ್ಗೆ ಅಂದ್ರೆ ನೀವು ಸಾಲ ಸಮದ ಮಾಡ್ಲಿಕ್ಕೆ ಹೋಗ್ಬಾರ್ದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಈ ಮಾತಿನ ಸಾರಾಂಶ ಆಗಿರುತ್ತೆ. ನೀವು ಶನಿ ಶಾಂತಿಯನ್ನ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಈ ರಾಹುಕೇತುವಿನ ಪ್ರಭಾವ ಈ 2025ರಲ್ಲಿ ನಿಮ್ಮ ಮೇಲೆ ಯಾವ ರೀತಿ ಬೀಳ್ತದೆ ಅಂತ ನೋಡಿದ್ರೆ, ನೋಡಿ, ಮೀನರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ರಾಹುಕೇತುಗಳು ಇರ್ತಕ್ಕಂಥ ಸಂದರ್ಭದಲ್ಲಿ 2 ಮತ್ತು 8ನೇ ಸ್ಥಾನದಲ್ಲಿ ಇರ್ತಾರೆ ಕ್ರಮವಾಗಿ. ಈ ಸಮಯದಲ್ಲಿ ಸಂಸಾರಿಕವಾಗಿರ್ತಕ್ಕಂತಹ ಸಹಜವಾದ ಒಂದು ಜವಾಬ್ದಾರಿ ಇರುತ್ತೆ, ಜಂಜಾಟ ಇರುತ್ತೆ. ಸ್ವಲ್ಪ ವಾಹನದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಕೆಲವೊಂದು ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ನೀವು ಒಳ್ಳೇದ್ ಹೇಳಿದ್ರು ಕೆಟ್ಟದನ್ನ ತಿಳ್ಕೊಳ್ಳುವಂತ ಜನ ಇದ್ದಾಗ ನೀವು ಏನಾದ್ರೂ ಸ್ವಲ್ಪ ರ್ಯಾಶ್ ಆಗಿ ಅಥವಾ ಕೆಟ್ಟದನ್ನೇ ಹೇಳಿದ್ರಿ ಕೋಪದಲ್ಲಿ ಅಂತಂದ್ರೆ ಅದು ಬೇರೆ ರೀತಿಯಲ್ಲಿ ಕಾಂಟ್ರವರ್ಸಿಗಳಿಗೆ ಕಾರಣ ಆಗಬಹುದು, ಸುಮ್ಮನೆ ಅಪವಾದಗಳಿಗೆ ಗುರಿ ಆಗಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಬಂಧುಗಳೊಂದಿಗೆ ಸ್ವಲ್ಪ ಶಾಂತತೆ ಇರಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸಿರುತ್ತೆ, ಕಲಹಗಳಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಅಶಾಂತಿ ಇರುತ್ತಲ್ಲ, ಅದನ್ನು ತಾಳ್ಮೆಯಿಂದ ನಿಭಾಯಿಸಿದ್ರೆ ಖಂಡಿತವಾಗ್ಲೂ ಶಾಂತಿಯುತವಾಗಿರತಕ್ಕಂತ ಫಲ ಸಿಗುತ್ತೆ. ಇನ್ನು ಈ ವರ್ಷದಲ್ಲಿ ಸಿಂಹ ಮತ್ತು ಕುಂಭರಾಶಿಯಲ್ಲಿ ರಾಹುಕೇತುಗಳಿದ್ದಾಗ ನಿಮಗೆ 1 ಮತ್ತು 7ನೇ ಸ್ಥಾನದಲ್ಲಿರ್ತಾರೆ. ಆಗ ಆರೋಗ್ಯದ ಸ್ವಲ್ಪ ಸಹಜವಾಗಿ ಒಂದು ಚಿಂತೆ ಇರುತ್ತೆ, ಮಾನಸಿಕವಾದ ಚಿಂತೆ ಇರುತ್ತೆ. ಸ್ವಲ್ಪ ಖರ್ಚು ವೆಚ್ಚಿನ ಬಗ್ಗೆ ಕಡಿವಾಣ ಇರಬೇಕು. ಏನಾದ್ರೂ ಮುಖ್ಯವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಶ್ಯೂರಿಟಿಯನ್ನ ನೋಡ್ಕೋಬೇಕಾಗತ್ತೆ. ಎಷ್ಟು ಇದು ಸೇಫ್ ಆಗಿದೆ ವ್ಯವಹಾರ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಆ ವ್ಯವಹಾರವನ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ, ಆದ್ರೆ ಅಷ್ಟೇ ಎಚ್ಚರಿಕೆ ಇದೆ. ಅಷ್ಟೆಲ್ಲ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ರೆ 2025ನೇ ಇಸ್ವಿ ಅತ್ಯಂತ ಯಶಸ್ವಿಯಾಗಿ ಕಳಿಬಹುದು. ಅನೇಕ ನೋಡಿ, ಕಷ್ಟ, ನೋವು, ತೊಂದರೆಗಳು ನಿಮಗ್ ಹೊಸದ. ಯಾಕಂತಂದ್ರೆ ಜೀವನ ಬಹಳಷ್ಟು ಪಾಠ ಕಲಿಸ್ಬಿಟ್ಟಿದೆ ಇಲ್ಲಿಗಾಗ್ಲೇ. ಹಾಗಾಗಿ ಸ್ವಲ್ಪ ನೀವು ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೊಂಡು ನಡೆದಿದ್ದೇ ಆದ್ರೆ ಖಂಡಿತವಾಗಿಯೂ ಆ ಸಂಕಷ್ಟಗಳಿಂದ ಪಾರಾಗ್ಬೋದು. ಪಾರಾಗೋದಕ್ಕೆ ನಿಮಗೆ ಪರಿಹಾರ ಅನ್ನೋದಂತೂ ಬೇಕೇ ಬೇಕು, ದೈವ ಕೃಪೆ ಅನ್ನುವಂಥದ್ದು ಬೇಕೇ ಬೇಕು. ಆ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡೋಣ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ವರ್ಷ ಭವಿಷ್ಯದ್ದು. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವರ್ಷದಲ್ಲಿ ಪರಿಹಾರ ಏನು ಮಾಡ್ಕೋಬೇಕು ಬಹಳ ಮುಖ್ಯವಾಗಿ ಅಂತಂದ್ರೆ, ಶನಿ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ರಾಹುಕೇತುಗಳ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು, ನವಗ್ರಹ ಶಾಂತಿಯನ್ನ ಮಾಡಿಸಿದ್ರೆ ತುಂಬಾ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನವನ್ನ ಮಾಡತಕ್ಕಂಥದ್ದು ಬಹಳ ಅನುಕೂಲತೆ ಆಗುತ್ತೆ. ಇದನ್ನು ಮಾಡಿ ನೀವು ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡಬೇಕು, ಆಂಜನೇಯ ಸ್ವಾಮಿಗೆ ಪೂಜೆಯನ್ನ ಮಾಡಬೇಕು. ಶನಿವಾರಕ್ಕೊಮ್ಮೆ ಉಪವಾಸ ವ್ರತ ಮಾಡೋದ್ರಂತೂ ತುಂಬಾ ಒಳ್ಳೇದು. ಜೊತೆಗೆ ಶಿವನಿಗೆ ಹಾಲಿನ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು, ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಶಿವ ಸಹಸ್ರ ನಾಮವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಹಣೆಯಲ್ಲಿ ಕೇಸರಿ ತಿಲಕವನ್ನ ಇಟ್ಕೊಳ್ತಕ್ಕಂಥದ್ದು, ಪಶು ಪಕ್ಷಿಗಳಿಗೆ ಧಾನ್ಯವನ್ನ ನೀಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನ ಬಡವರಿಗೆ ಮಾಡಿ, ಅನಾಥರಿಗೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಈ ಎಲ್ಲಾ ಪರಿಹಾರಗಳು ದೊಡ್ಡದಾಗಿ ಖರ್ಚು ಮಾಡಬೇಕಾಗಿಲ್ಲ. ನೀವು ಇದ್ರುವಂತ ಪರಿಸ್ಥಿತಿಯಲ್ಲೇನೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳಿದೆ, ಮಾಡ್ಕೊಳ್ಳಿ. ಜೊತೆಗೆ ದೈವ ಕೃಪೆ ಅನ್ನುವಂಥದ್ದು ಬೇಕೇ ಬೇಕು, ಆಗುತ್ತೆ. ಈ ವರ್ಷ ನಿಮ್ಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.